ಇಲ್ಲಿ ಒಂದು ನೀರಿನ ಟ್ಯಾಂಕ್ ಇದೆಯಲ್ಲ ದೊಡ್ಡದು, ಎಲ್ಲಿ ಅದು? ಎಲ್ರ ಮೇಲೆ ಬನಗಿರಿ. ಎಷ್ಟು ದೂರ ಅಣ್ಣ? ಎಷ್ಟು ದೂರ? ಇನ್ನ 1 ಕಿಲೋಮೀಟರ್ ಒಂದೇ ನೋಡಲ್ವಾ? ಅಣ್ಣ ನಮಸ್ತೆ. ಅದೇ ನಾನು ಮಾತಾಡ್ತೆ ಚೆನ್ನಾಗಿದ್ರ ಅಣ್ಣ, ಟ್ಯಾಂಕ್ ಮೇಲೆ ಹತ್ತಣ ಅಂತ. ನನಗೆ ಗೊತ್ತ, ಅದೇನೆ ಅಲ್ಲಿ ಈ ಟ್ಯಾಂಕು ಅಂತ ಇದೆಲ್ಲ ದೊಡ್ಡ ಟ್ಯಾಂಕ್. ಆಯ್ತಾ ಕಾಫಿ? ಏನಣ್ಣ ಏನ್ ಸಮಾಚಾರ? ಇಷ್ಟ ಆದ್ರೂ ಬಿಡ್ತಾ ಇಲ್ವಲ್ಲ ನೋಡಿ. ಫೈನಲ್ ನೋಟಿಫಿಕೇಶನ್ ಕಳಿಸ್ಬಿಟ್ಟಿದಾರಲ್ಲ. ನಿಮ್ಗೂ ನೀವು ಎಷ್ಟು ಯೋಚನೆ ಮಾಡ್ತಿದ್ರೋ ಅಷ್ಟು ಯೋಚನೆ ಅಲ್ಲ. ಮುಂದೆಯಿಂದ ನಿಮಗೆ ಏನು ಅಣ್ಣ, ನನ್ ಕ್ಯಾಮ್ರಾದಲ್ಲಿದೆ, ಮಾತಾಡ್ರಿ. ಅವ್ರು ಮಾತಾಡ್ತಾರಾ? ನೋಡಿ ಅಣ್ಣ, ಅದೇ ಅಣ್ಣ ಬಾಳ ಬೇಜಾರಾಯ್ತು. ಮುಂದೆಯಿಂದ ಇಲ್ಲ ರೈತರ ಧರಣಿ ನಿಲ್ಲಿಸ್ಬಿಡಿ, ಬಲವಂತವಾಗಿ ಕಿತ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಹಿಂದೆಯಿಂದ ಫೈನಲ್ ನೋಟಿಫಿಕೇಶನ್ ಹೊರಡಿಸ್ಬಿಟ್ರೆ ಎಂತದಣ್ಣ. ಬಾಳ ಬೇಜಾರು. ಬೇಜಾರು ಅವ್ರ ಮಕ್ಳಿಗೆ ಏನು ಮಾಡೋದು? ದುಡ್ಡು ಎಷ್ಟು ದಿನ ರುಚಿ ಗೊತ್ತಿರ್ತದೆ, ನಾಳೆ ಹೋಗೋದು. ಅಣ್ಣ ನಮ್ಗೇನೋ ಆದ್ರೆ ಮೇನು ಕಾನೂನು ಹೋರಾಟನೇ ಮಾಡ್ಬೇಕು. ಈಗ ಸ್ಟೇ ತಂದ್ಬಿಡ್ಬೇಕು. ಈಗ ನೋಟಿಫಿಕೇಶನ್ ಮಾಡಿದಾರಲ್ಲ, ಡಿನೋಟಿಫೈ ಮಾಡ್ಬೇಕಂದ್ರೆ ನೀವು ಕೋರ್ಟ್ಗೆ ಹೋಗ್ಬೇಕು. ನೋಡಿ ಹೆಂಗ್ ಸಿಕ್ಸಿದ್ರು ಅಂದ್ರೆ ರೈತರನ್ನ, ಅದು ಕೋರ್ಟ್ ಮೂಲಕ ಆಗ್ಬೇಕಲ್ಲ. ಅದಕ್ಕೆ ಅಲ್ಲಿ ಹಾಕ್ಬಿಟ್ಟು 2 ತಿಂಗಳಲ್ಲಿ ಇನ್ ಬೇರೆ ಏನೋ ಮಾಡೋಣ ಅಂತ ಹುನ್ನಾರ ಅವ್ರದ್ದು. ಈ ತರ ಇರಬಾರ್ದಣ್ಣ. ಇರೋ ನನ್ನ ಮಕ್ಳು ನಮ್ಗೆ ಅವ್ರನ್ನ ಬಲಿಸ್ಕಿರ್ಬಾರ್ದು. ನೋಡೋಣ, ನಮ್ಮ ಹೋರಾಟ ಮಾತ್ರ ಬಿಡೋದ್ ಬೇಡ. ದೇವ್ರಿದ್ದಾನೆ, ನ್ಯಾಯ ನಮ್ಮ ಕಡೆ ಇದೆ. ಹೋರಾಟ ಬಿಡೋದ್ ಬೇಡ ಅಷ್ಟೇ. ಅಷ್ಟೇ ಅಣ್ಣ. ಬರ್ತೀನಿ, ಅಲ್ಲಿ ಟ್ಯಾಂಕ್ ಹತ್ರ ಹೋಗ್ತೀನಿ. ಒಬ್ರು ಪ್ರಶ್ನೆ ಕೇಳೋದು ನಾನೆಲ್ಲೋ ನೋಡಿದೆ, ನಿಮ್ದೇನು ಊರ್ ಬಿಡ್ದಿನ ಇಲ್ಲ ಬಿಡ್ದಿಲ್ಲ ಏನಾದ್ರು ಮನೆ ಕಟ್ಕೊಳಕ್ ಟ್ರೈ ಮಾಡ್ತಾ ಇದ್ದೀರಾ ಅಂತ ಯಾರೋ ಪ್ರಶ್ನೆ ಮಾಡ್ದಂಗೆ. ಹೌದು, ನಮ್ಮೂರ್ ಬಿಡ್ದಿನೇ. ನಾನು ಬಿಡ್ದಿ ಮಗಳು, ಇದೆ ನನ್ನ ತವ್ರ ಮನೆ. ಸೊ ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ಕೋತೀನಿ ಅವ್ರಿಗೆ. ಅಂಡ್ ನೆಕ್ಸ್ಟ್ ಎಲೆಕ್ಷನ್ಗೆ ರೆಡಿ ಆಗಿದ್ದೀರಾ. ಸೊ ನೀವು ಸಕಲೇಶ್ಪುರ ಇಂದ ಏನಾದ್ರು ಕಂಟೆಸ್ಟ್ ಮಾಡ್ಬೋದಾ, ಇಲ್ಲ ಬೆಂಗಳೂರ ಯಾವ ಕ್ಷೇತ್ರ ಆರಿಸ್ಕೋಬಹುದು? ನಿಮಗೆ ಯಾವ್ದು ಕಂಫರ್ಟ್ ಇದೆ? ನಾನು ವಿಧಾನಸಭಾ ಎಲೆಕ್ಷನ್ ಬಗ್ಗೆ ನಾನು ಇನ್ನೂ ಕೂಡ ಆಲೋಚನೆ ಮಾಡಿಲ್ಲ. ನಾನು ತುಂಬ ಜನ ಹೇಳ್ತಾರೆ ಒಂದು ಕ್ಷೇತ್ರ ಹುಡುಕೊಳ್ಳಿ, ಮಾಡಿ, ನಿಮಗೆ ಕೆಪಾಸಿಟಿ ಇದೆ, ಚೆನ್ನಾಗಿ ಮಾತಾಡ್ತೀರಾ, ಸಮುದಾಯ ಇದೆ, ಹಾಗೆ ಹೀಗೆ ಎಲ್ಲ ವೆಲ್ ವಿಷಸ್ ಹೇಳ್ತಾರೆ. ನಾನು ಸದ್ಯಕ್ಕೆ ಈ GBA ಎಲೆಕ್ಷನ್ ಅದರದ್ದು ಆಕಾಂಕ್ಷಿ ಇದ್ದೀನಿ. ನಮ್ಮದು ಬ್ಯಾಟರಾಯನಪುರ ಕ್ಷೇತ್ರ, ಅಲ್ಲೇ ಯಾವುದಾದ್ರೂ ಒಂದು ವಾರ್ಡ್ನಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಆಕಾಂಕ್ಷಿ ಇದ್ದೀನಿ. ಅದು ವರಿಷ್ಠರ ಗಮನಕ್ಕೂ ಕೂಡ ಬಂದಿದೆ, ಕುಮಾರಣ್ಣ ಅವ್ರ ಗಮನಕ್ಕೂ ಕೂಡ ನಾನು ತೊಗೊಂಡು ಬಂದಿದ್ದೀನಿ. ನೋಡಬೇಕು ಅವರು ಏನು ತೀರ್ಮಾನ ಕೈಗೊಳ್ತಾರೆ. ಖಂಡಿತವಾಗಿಯೂ ನಾನು ಸ್ಥಳೀಯವಾಗಿಯೇ ಬಂದು ಇಲ್ಲೊಂದಷ್ಟು ಕೆಲಸ ಕಲಿತು ಈ ರಾಜಕೀಯದ ಆಳ ಅಗಲವನ್ನು ಅರ್ಥ ಮಾಡಿಕೊಂಡು ಜನಕ್ಕೆ ಯಾವ ರೀತಿಯಾಗಿ ಅವರಿಗೆ ಖುಷಿ ಆಗುತ್ತೋ, ತೃಪ್ತಿ ಆಗುತ್ತೋ ಆ ರೀತಿಯಾಗಿ ಕೆಲಸ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಇಲ್ಲೊಂದು ಸಣ್ಣ ಅನುಭವ ಆದರೆ ಅದಾದಮೇಲೆ ಮುಂದಿನ ದಿವಸಗಳಲ್ಲಿ ನೋಡೋಣ ಅಂತ ವಿಧಾನಸಭಾ ಎಲೆಕ್ಷನ್. ಇದೆಲ್ಲ ಒಂದಷ್ಟು ನನ್ನ ಬೇಸಿಕ್ ಕ್ವಶನ್ಗಳು. ಸೊ ನೆಕ್ಸ್ಟ್ ನೀವು ರಾಜಕೀಯಕ್ಕೆ ಬಂದ್ರಿ ಅಂತಿದ್ದಂಗೆನೆ, ಸ್ಟಾರ್ಟಿಂಗ್ ರಾಜಕೀಯಕ್ಕೆ ಬರ್ತಿದ್ದಂಗೆ ಒಂದಷ್ಟು ಈ ಕಲೀಲಿ, ರಾಜಕೀಯದ ABCD ಕಲೀಲಿ, ಆಮೇಲೆ ನೋಡೋಣ ಏನ್ ಮಾಡ್ತಾರೆ ಅನ್ನೋ ಒಂದಷ್ಟು ಪ್ರಶ್ನೆಗಳು ಇರುತ್ತೆ. ಬಟ್ ನೀವು ಜಾಯಿನ್ ಆಗಿ ಕೆಲವು ದಿನಗಳಲ್ಲಿ ಒಂದು ಟ್ಯಾಂಕ್ ಮೇಲೆ ನಿಂತ್ಕೊಂಡ್ಬಿಡ್ತೀರಾ. ಅದ್ರ ಬಗ್ಗೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಅವಾಗ ತಾನೇ ಕಾವೇರ್ತಾ ಇದ್ದಂತ ಸುದ್ದಿ ಅದು ಬಿಡದಿ ಟೌನ್ಶಿಪ್. ಸೊ ತುಂಬಾ ಫಸಲಾಗಿರುವಂತ ಭೂಮಿಗಳನ್ನ ಕಬಳಿಸಕ್ಕೆ ರೆಡಿ ಆಗಿದ್ದಾರೆ ಆಡಳಿತ ಪಕ್ಷದವರು ಅಂತ ಒಂದು ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅವಾಗ ಒಂದಷ್ಟು ಜನ ಇನ್ನು ABCD ಕಲ್ತಿದಾರೋ ಇಲ್ವೋ ಆಲ್ರೆಡಿ ನಿಂತ್ಕೊಂಡ್ಬಿಟ್ರಲ್ಲಪ್ಪ ಪ್ರೊಟೆಸ್ಟ್ಗೆ ಅಂತ ಒಂದಷ್ಟು ಜನ ಶುರು ಮಾಡ್ತಾರೆ. ಸೊ ಹಿಂಗೆ ಬರ್ತಿದ್ದಂಗೆ ಒಂದು ಮೈಲೇಜ್ ಅಂತ ಅನ್ಕೊಳ್ತೀರಾ, ಆ ಥರ ಒಂದು ಟಾಪಿಕ್ ಸಿಕ್ಕಿದ್ದು ಇಲ್ಲ ಹೆಂಗೆ ಏನು ಅಂತ? ಸೊ ನಾನು ಅದನ್ನು ನನ್ನ ರಾಜಕೀಯಕ್ಕೆ ಮೈಲೇಜು ಟಾಪಿಕ್ಕು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಬಂದಾಗ ನನ್ನ ಕಣ್ಣಿಗೆ ಬಿದ್ದಿದ್ದೇ ಇದು ಬಿಡದಿ ಇಶ್ಯೂ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು. ನಮ್ಮ ಪಕ್ಷ ಕೂಡ ರೈತರ ಪರವಾಗಿ ನಿಂತು ಹೋರಾಟ ಮಾಡ್ತಾ ಇತ್ತು. ಹಾಗಾಗಿ ನಾನು ಪಕ್ಷದ ಪ್ರತಿನಿಧಿಯಾಗಿ ಅದು ನನ್ನ ಕರ್ತವ್ಯ ಹೋರಾಟ ಮಾಡೋದು. ಸೊ ಹಾಗಾಗಿ ಬಿಡದಿ ಇಶ್ಯೂ ಇಷ್ಟೆಲ್ಲ ಸುದ್ದಿ ಆಗ್ತಾ ಇದೆಯಲ್ಲ, ನೋಡೋಣ ಬಿಡದಿಗೆ ಹೋಗೋಣ ಅಂತ ಹೇಳಿ ನಾನು ಬಂದಿದ್ದವತ್ತು. ಬಂದಾಗ ನೀವೇ ನೋಡ್ತಾ ಇದ್ದೀರಾ ಯಶವಂತ್, ಬಂದಾಗಿಂದ ನೋಡಿ ಎಷ್ಟು ಗ್ರೀನರಿ. ನೀವು ಯಾವುದೋ ಮಲ್ನಾಡು ಪ್ರದೇಶಕ್ಕೆ ಬಂದಿದ್ದೀನಿ ಅಂತ ನಿಮಗೆ ಫೀಲ್ ಆಗಲ್ವಾ? ಹಾಸನ ಕಡೆ ಹೋದಾಗ ಒಂದು ಫೀಲ್ ಬರುತ್ತೆ. ಹೌದು,
ಅವತ್ತು ಬಂದು ವಸ್ತುಸ್ಥಿತಿನ ಕಣ್ಣಾರೆ ಕಂಡಾಗ ನನಗೆ ನಿಜವಾಗ್ಲೂ ಇಲ್ಲ ಇವ್ರ ಪರವಾಗಿ ನಾನು ನಿಂತ್ಕೊಂಡ್ಬಿಡ್ಬೇಕು ಅಂತ ಅನ್ನಿಸ್ತು. ನೀವು ಏನಾದರೂ ಅನ್ಕೊಳ್ಳಿ, ನನಗೇನೋ ತವ್ರ ಮನೆಗೆ ಬಂದಂಗೆ ಫೀಲ್ ಆಗುತ್ತೆ. ನಾನೊಂದು 6-7 ಸಲ ಬಂದ್ಬಿಟ್ಟಿದ್ದೀನಿ ಬಿಡದಿಗೆ. ಅವ್ರು ತೋರಿಸೋ ಪ್ರೀತಿ ಅದನ್ನೆಲ್ಲ ನೋಡಿದ್ರೆ ಇದು ನನ್ನ ಜಾಗನೇ, ನಮ್ಮ ಜಾಗನೇ ಅನ್ನೋ ಥರ ಫೀಲ್ ಆಗ್ಬಿಡಿದೆ. ಇಲ್ಲಿ ಪ್ರತಿಯೊಬ್ಬರು ಪರಿಚಯ, ನೀವು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಎಲ್ಲರೂ ಮಾತಾಡಿಸ್ತಾರೆ, ಎಲ್ಲರೂ ನನಗೆ ಗೊತ್ತು. ತುಂಬ ಜನರ ಮನೆಗೆ ಹೋಗಿದ್ದೀನಿ, ಊಟ ಮಾಡಿದ್ದೀನಿ, ಕಾಫಿ ಕುಡ್ದಿದ್ದೀನಿ, ಕುಂಕುಮ ಕೊಡ್ತಾರೆ. ಎಲ್ಲೋ ಅದು ನಾನು ಹೇಳಲ್ವಾ, ನಾನು ತವ್ರ ಮನೆಗೆ ಬಂದೋ ಥರ ಫೀಲ್ ಆಗುತ್ತೆ. ಸೊ ಅವತ್ತು ವಸ್ತುಸ್ಥಿತಿನ ನಾನು ಕಣ್ಣಾರೆ ಕಂಡಾಗ, ಅವ್ರ ಗೋಳನ್ನು ನೋಡಿದಾಗ, ಅವ್ರ ಕಣ್ಣೀರನ್ನು ನೋಡಿದಾಗ, ಇಲ್ಲ ನಾನು ನಿಂತ್ಕೋಬೇಕು, ನ್ಯಾಯ ಎಲ್ಲಿದೆ ಅಲ್ಲಿ ನಿಂತ್ಕೋಬೇಕು. ಅದು ನನಗೆ ಮೈಲೇಜ್ ಸಿಗುತ್ತೋ ಟಾಪಿಕ್, ಅದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಆ ಒಂದು ಎಮೋಷನ್ ಬಿಲ್ಡ್ ಆಯಿತು ನನಗೆ ಇಲ್ಲಿ ಬಂದಾಗ. ನಿಜವಾಗ್ಲೂ ಕೂಡ 10 ಗಂಟೆ 8 ಗಂಟೆ ಇಟ್ಕೊಂಡಿರೋರು ನೆಕ್ಸ್ಟ್ ಏನಾಗುತ್ತಪ್ಪ ಅಂತ ಹೇಳಿ ಪರಿತಪಿಸ್ತಾ ಇದ್ದಾರೆ. ಇನ್ನು ಕೆಲವ್ರಿಗೆ 500 ದಿವಸಗಳಿಂದ ಹೋರಾಟ ಮಾಡಿ ಮಾಡಿ ನೆಕ್ಸ್ಟ್ ಡೇ ಏನಾಗುತ್ತೋ, ಯಾರು ಕಿತ್ಕೊಂಡು ಹೋಗ್ತಾರೋ, ಬರೀ ಅನಿಶ್ಚಿತತೆನೇ ಅವ್ರಿಗೆ ಕಾಡ್ತಾ ಇದೆ. ಅದನ್ನೆಲ್ಲ ನೋಡಿದಾಗ ಇಲ್ಲ, ನಾನು ರೈತರ ಪರವಾಗಿ ಗಟ್ಟಿಯಾಗಿ ನಿಲ್ಲಬೇಕು. ಯಾಕಂದರೆ ಟ್ಯಾಂಕ್ ಮೇಲೆ ಹತ್ತಿ, ನೀವು ಟ್ಯಾಂಕಿನ ಬಗ್ಗೆ ಮಾತಾಡ್ತೀರಾ, ಅಲ್ಲೇ ಕರ್ಕೊಂಡು ಹೋಗ್ತೀನಿ ಬನ್ನಿ, ಈ ರೋಡ್ ಅಲ್ಲಿಗೆ ಹೋಗುತ್ತೆ. ಅಲ್ಲಿ ಹೋಗಿ ನಿಂತ್ಕೊಂಡು ನೋಡಿದಾಗ 360 ಡಿಗ್ರಿ ಆ್ಯಂಗಲ್ನಲ್ಲೂ ಬರೀ ಹಸಿರು ಹಸಿರು ಹಸಿರು. ಇಂಥದ್ದನ್ನ ಏನೋ ಗಾಸಿಪ್ಗಳನ್ನ ಮಾಡಿ, ಇಲ್ಲ ಬರಡು ಹಾಗೆ ಹೀಗೆ ಅಂತೆಲ್ಲ ಅಂದ್ರಲ್ಲ, ಅಂದರೆ ಕಣ್ಣಾರೆ ಕಾಣೋದನ್ನು ಕೂಡ ಇವರು ಮರೆಮಾಚೋ ಪ್ರಯತ್ನ ಮಾಡ್ತಾರಲ್ಲ, ಅದು ಬಂದಾಗ ನನಗೆ ಇಲ್ಲ, ನಾನು ಹೋರಾಟ ಮಾಡ್ಬೇಕು, ನಮ್ಮ ಪಕ್ಷ ಬಲವಾಗಿ ನಿಂತಿದೆ, ಅದ್ರ ಜೊತೆಗೆ ನಾನು ಕೈ ಜೋಡಿಸ್ಬೇಕು ಅಂತ ಹೇಳಿ ಸುಮಾರು ಸಲ ಬಂದಿದ್ದೀನಿ, ಬಹಳಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ. ಪ್ರತಿಯೊಬ್ಬರು ಕೂಡ ತಮ್ಮ ಗೋಳು ಹೇಳ್ಕೊಂಡಾಗ, ಇಲ್ಲಪ್ಪ ರೈತರ ಪರವಾಗಿ ನಾನು ನಿಂತ್ಕೋಬೇಕಿಲ್ಲ ಅಂದರೆ ಈಗ ರಾಜಕಾರಣಕ್ಕೆ ಬರೋದೇ ಅದು ತಾನೆ. ಒಂದು ಭಯ ಇರಬಾರ್ದು, ಒಂದು ಕೆಟ್ಟ ಮನಸ್ಥಿತಿ, ಅನ್ಯಾಯ ಮಾಡ್ಬೇಕು ಅದಿರಬಾರ್ದು, ಅಪ್ರಾಮಾಣಿಕರು ಇರಬಾರ್ದು ನಾವು. ಸೊ ಆ ಧೈರ್ಯ, ಆ ಛಲ, ನ್ಯಾಯಸಮ್ಮತೆ ಎಲ್ಲ ನನ್ನ ಹತ್ರ ಇರುವಾಗ ನಾನು ಬೆಳೆದೇ ಪರವಾಗಿ ನಿಂತೆ. ನನ್ನನ್ನು ಒಂಥರ ಮನೆ ಮಗಳ ಥರ ನೋಡ್ತಾರೆ. ಸೊ ಹಾಗಾಗಿ ಆ ಎಮೋಷನ್ಸ್ ಇನ್ನ ನ್ಯಾಚುರಲ್ ಆಗಿನೇ ಅದು ಜಾಸ್ತಿ ಆಯ್ತಾ ಹೋಯ್ತು ಯಶವಂತ್. ಆಮೇಲೆ ಇತ್ತೀಚೆಗೆ ಒಂದು ನ್ಯೂಸ್ ನೋಡಿದೆ ನಾನು, ಅವನು ಸರ್ವೆ ಮಾಡಕ್ ಬಂದಾಗ ಪರ ಒಂದಷ್ಟು ಜನ ಇದ್ದಾರೆ, ವಿರೋಧ ಒಂದಷ್ಟು ಜನ ಇದ್ದಾರೆ, ಇನ್ನೊಂದಷ್ಟು ಜನ ತಮ್ಮ ಭೂಮಿನ ಕೊಡಕ್ ರೆಡಿ ಆಗಿದ್ದಾರೆ, ಇನ್ನೊಂದಷ್ಟು ಜನ ಕೊಡಕ್ ರೆಡಿ ಆಗಿಲ್ಲ. ಬಟ್ ಒಂದೇ ಊರಲ್ಲಿ ನಿಮಗೆ ಆ ಥರ ಅಂತ ಅಂದಾಗ, ಈಗ ನಾನು ಕೊಡಕ್ ರೆಡಿ ಇದೀನಪ್ಪ, ನನಗೆ ಒಂದಷ್ಟು ಕೋಟಿ ಸಿಗುತ್ತೆ, ನಾನು ಕೊಡಕ್ ರೆಡಿ ಇದ್ದೀನಿ ಅಂತ ಇರ್ತಾರೆ. ಅದೇ ಪಕ್ಕದ ಜಮೀನವರು ಇಲ್ಲ, ನಾನು ಕೊಡಕ್ ರೆಡಿ ಇಲ್ಲ ಅಂತಾರೆ. ಸೊ ಈ ತರ ಸರ್ವೆ ಮಾಡಕ್ಕೆ ಅಂತ ಬಂದಾಗ ಈಗ ನಿಮಗೆ ಊರಲ್ಲೇ ಒಂದು ಬ್ಯಾಲೆನ್ಸಿಂಗ್ ಇಲ್ಲ, ಪರ ವಿರೋಧ ಇದೆ. ಸೊ ಹಂಗಿದ್ದಾಗ ನಿಮ್ಗೆ ಎಷ್ಟು ಮಟ್ಟಿಗೆ ಸ್ಟ್ರೆಂತ್ ಸಿಗುತ್ತೆ, ಎಷ್ಟು ಮಟ್ಟಿಗೆ ಬಲ ಸಿಗುತ್ತೆ ಜನಗಳಿಂದ? ಇದ್ದೇ ಇದೆ. ಏನ್ ಗೊತ್ತಾ, ಟೌನ್ಶಿಪ್ ಬೇಕು ಅನ್ನೋರು ತುಂಬಾ ಕಡಿಮೆ, ಬೆರಳೆಣಿಕೆ ಅಷ್ಟು ಸಿಗ್ತಾರೆ. ಯಾಕೆ ಅವ್ರದ್ದು ರೀಸನ್ ಇರ್ಬೋದು, ಇಲ್ಲ ಅವ್ರಿಗೆ ದುಡ್ಡು ಬೇಕಾಗಿರ್ಬೋದು, ಅಥವಾ ಬೇರೆ ಬೇರೆ ರೀಸನ್ ಇಂದ ಅವ್ರ ಭೂಮಿ ಕೊಡೋಕೆ ರೆಡಿ ಇದ್ದಾರೆ, ಅವರು 10% ಮಾತ್ರ. ಬಟ್ ಇನ್ನ 80 to 85% ಯಾರು ಕೊಡೋಕೆ ರೆಡಿ ಇಲ್ಲ. ನೋಡಿ, ನೀವು ಇಲ್ಲಿ ತೆಂಗು ನೋಡ್ತಾ ಇದ್ದೀರಾ, ನೀವು ನೋಡ್ಬೋದು, ನಿಮ್ಮ ರೈಟ್ ಸೈಡು ತೆಂಗಿರ್ಬೋದು, ಮಾವಿರ್ಬೋದು, ಹೈನುಗಾರಿಕೆ ಮಾಡ್ತಾ ಇದ್ದಾರೆ, ರೇಷ್ಮೆ ಬೆಳೀತಾ ಇದ್ದಾರೆ, ಹಲಸು ಎಷ್ಟು ಫಲವತ್ತಾಗಿದೆ ನೋಡಿ. ಯಾರು ಕೂಡ ಈ ಜಾಗನ ಕಳ್ಕೊಳಕ್ ಇಷ್ಟ ಇಲ್ಲ. ಇವತ್ತು ಮಾರಿಬಿಟ್ಟು ಆ ದುಡ್ಡನ್ನು ತಗೊಂಡು ಎಲ್ಲ ಉಡಾಯಿಸ್ಬಿಟ್ರೆ ಅವ್ರ ಜೀವನ ಏನು? ಇದು ಎಷ್ಟು ಅವ್ರ ಅಜ್ಜಿ ತಾತನ ಕಾಲದಿಂದ ಅವ್ರು ಇಲ್ಲಿ ವಾಸ ಮಾಡ್ತಾ ಇರೋದು. ನೆಕ್ಸ್ಟ್ ಅವರು ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಕೂಡ ಇದು ಅವ್ರನ್ನ ಕಾಯುತ್ತೆ. ಸೊ ಹಂಗಿದ್ದಾಗ ಅವ್ರು ಯಾರು ಕೂಡ ಅದನ್ನ ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಅದು ವಸ್ತುಸ್ಥಿತಿ ನಮಗೆ ಕಣ್ಣಾರೆ ಕಂಡಿದೆ. ನೀವು ನೋಡ್ಬೋದು ರೈತರು ಎಷ್ಟು ಒಂದು ಹಸನಾದ ಬದುಕನ್ನು ಕಂಡುಕೊಂಡಿದ್ದಾರೆ ಇಲ್ಲಿ ಅಂತ. ನೀವು ಅಡ ಇಟ್ಟಿರೋ ಚಿನ್ನನ ಬಿಡಿಸೋದಕ್ಕೆ ಹಣ ಬೇಕಾ? ಕಾಲ್ 8722484848. ಈಗ ಟೌನ್ಶಿಪ್ ಮಾಡಿದ್ರು ಅಂತ ಅಂದ್ರೆ, ಸೊ ಇನ್ನೊಂದು ಸ್ವಲ್ಪ ವರ್ಷಗಳಾದ್ಮೇಲೆ ಇದೆಲ್ಲ ನೋಡಕ್ ಇರಲ್ವಾ ಅಂತ? ಈ ಗ್ರೀನರಿ ಇರಲ್ಲ ಹಂಗಾರೆ? ಖಂಡಿತ ಇರಲ್ಲ. ಎಲ್ಲಿರತ್ತೆ ಹೇಳಿ? ಇಲ್ಲೆಲ್ಲ ಅಪಾರ್ಟ್ಮೆಂಟ್, ಆಮೇಲೆ ಆಫೀಸ್ಗಳು. ಯಾರಿಗ್ ಬೇಕ್ರಿ ಅಪಾರ್ಟ್ಮೆಂಟ್, ಆಫೀಸು? ಇದನ್ನ ಕೋಟಿ ಕೊಟ್ಟರು ಸಿಗುತ್ತಾ ಹೇಳಿ? ನೀವು ಮತ್ತೆ ರೀಕ್ರಿಯೇಟ್ ಮಾಡಕ್ಕಾಗತ್ತಾ? ನಾವು ಬೆಂಗಳೂರಿಂದ ಬಂದಿದ್ದೇ ಗೊತ್ತಾಗ್ಲಿಲ್ಲ. ಏನೊಂದು 20-30 ಕಿಲೋಮೀಟರ್ ಇಂಥ ಜಾಗ ಇದೆ ಅಂತ ನನಗೆ ಬಿಡದಿಕ್ ಬರೋ ತನಕನೂ ಗೊತ್ತಿರ್ಲಿಲ್ಲ. ನಿಮಗೆ ಗೊತ್ತಿತ್ತಾ ಹೇಳಿ? ಇಷ್ಟು ಚೆನ್ನಾಗಿದೆ ಮಲ್ನಾಡು ಏರಿಯಾ ತರ ಇಲ್ಲಿ ನಮ್ಗೆ ಮೈಸೂರು ರೋಡ್ ಹಂಗೆ ಹೋಗ್ಬಿಡ್ತೀವಿ, ಇಲ್ಲಿ ಬರೋದೇ ಇಲ್ವಲ್ಲ. ಇಲ್ಲಿ ಬಂದ್ರೇನೆ ಆಶ್ಚರ್ಯ ಆಗುತ್ತೆ. ಬೆಂಗಳೂರಿಂದ 30 ಕಿಲೋಮೀಟರ್ ಈ ತರದೊಂದು ಪರಿಸರ ಇತ್ತು ಅಂತಾನೆ ನಮಗೆ ಗೊತ್ತಿರ್ಲಿಲ್ಲ. ಇದನ್ನೆಲ್ಲ ನಾಶ ಮಾಡಿ ನೀವು ಇದನ್ನೆಲ್ಲ ಬೆಲೆ ಕಟ್ಟಕ್ಕಾಗತ್ತಾ ಹೇಳಿ ಈ ತರದ್ದು ಪ್ರಾಕೃತಿಕ ಸಂಪತ್ತಿಗೆ? ಬಟ್ ಇವಾಗಲೇ ಒಂದಷ್ಟು ಜನ ಬಿಡದಿ ಆ ಸೈಡು ರಾಮನಗರ ಅಂತ ಬಂದಾಗೆಲ್ಲ ನಾವು ಕೇಳೋದೇ ರೆಸಾರ್ಟ್ಗಳು, ಅಲ್ಲೇ ಒಂದಷ್ಟು ಜನ ಅವ್ರ ತೋಟದಲ್ಲಿ ಮಾಡ್ಕೊಂಡಿದ್ದಾರೆ. ಬಟ್ ಈ ತರ ಅಂತ ಅಂದಾಗ ಮುಂದಿನ ದಿನಗಳಲ್ಲಿ ತುಂಬಾ ಕಷ್ಟ ಆಗುತ್ತೆ ನೋಡಿ. ನಮಗೇನೆ ಅದನ್ನ ಊಹೆ ಮಾಡ್ಕೊಳಕ್ ಸಾಧ್ಯ ಆಗ್ತಾ ಇಲ್ಲ. ನಾಳೆ ದಿನ ಈ ಪರಿಸರ ಇಲ್ಲಿ ಇರಲ್ಲ ಅಂತಂದ್ರೆ ನಮಗೆ ಒಂಥರ ಹೊಟ್ಟೆ ಉರಿಯುತ್ತೆ. ಅಂಥದ್ರಲ್ಲಿ ಇಲ್ಲೇ ಬಾಳಿ ಬದುಕಿ ಆ ಒಂದು ಎಮೋಷನ್ ಇರುತ್ತೆ. ಒಂದು ಜಾಗ, ಈಗ ನೀವು ಅಜ್ಜಿ ಮನೆಗೆ ಹೋಗ್ತೀರಾ, ಆ ಅಜ್ಜಿ ಮನೆ, ಆ ತೋಟ, ಆ ಹಳೆ ಎಂಥದ್ದು ಕಟ್ಟೆ ಮನೆ ಇರುತ್ತಲ್ಲ, ತೊಟ್ಟಿ ಮನೆ.
ಸೊ ಅದ್ರ ಜೊತೆಗಿರೋ ಎಮೋಷನ್, ಆ ಬಾಂಡಿಂಗೇ ಬೇರೆ. ನಾಳೆ ದಿನ ಅದನ್ನ ಒಡೆದಾಕ್ಬಿಟ್ಟು ನೀವು ಒಂದು ಐಷಾರಾಮಿ ಮನೆ ಕಟ್ಬೋದು, ಬಟ್ ಅದನ್ನ ಎಷ್ಟು ನೆನಪಿಸ್ಕೊಂಡು ಎಷ್ಟು ಮಾತಾಡ್ತೀರಾ, ಅದನ್ನ ಮಿಸ್ ಮಾಡೇ ಮಾಡ್ತೀವಿ ನಾವು. ಅಂದ್ರೆ ಅದೆಲ್ಲ ನೋಡಿದಾಗಲೇ ನಮ್ಗೆ ಒಂದು ಊರು ಅಂತ ಫೀಲ್ ಬರೋದು. ಹೌದು, ಊರಿಗೆ ಹೋಗೋದೇ ನಾವು ಅದಕ್ಕೆ. ಅಲ್ಲೂ ಅದೇ ಐಷಾರಾಮಿ ಮನೆ ಇದು ಅಂತಂದ್ರೆ ನಾವೇನಕ್ಕೆ ಬೆಂಗಳೂರಲ್ಲೇ ಇರ್ಬೋದಲ್ಲ. ಸೊ ಹಾಗಾಗಿ ಇವರು ಬಾಳಿ ಬದುಕಿರುವಂತ ಜಾಗ, ಜೀವನ ಕಟ್ಕೊಂಡಿರುವಂತ ಜಾಗ ನೋಡಿ. ಅಲ್ಲಿ ನೀವು ಹಸುಗಳು ಅಂಥದ್ದು ಅವ್ರ ಬದುಕನ್ನೇ ನಾಶ ಮಾಡೋಕೆ ಹೊರಟ್ರೆ ಹೇಗೆ ನೋಡಿ, ಎಷ್ಟು ಫಲವತ್ತಾಗಿ ಮಣ್ಣು, ಎಷ್ಟು ಇಲ್ಲಿ ಮಳೆನೇ ಆಗಿಲ್ಲ ಅಂದ್ರೂ ನೋಡಿ ಇಲ್ಲೇನಾದ್ರೂ ಒಣಗಿರೋ ತರ ಕಾಣಿಸ್ತಾ ಇದೆಯಾ? ಮಳೆ ಇಲ್ಲ ಅಂದ್ರೂ ಇದು ಇಷ್ಟು ಸಮೃದ್ಧವಾಗಿದೆ. ಆಮೇಲೆ ಈ ಮಣ್ಣುಗಳ ಮೇಲೆ ಒಂದು ಮಳೆ ಹನಿ ಬಿದ್ದಾಗ ಅದೊಂದು ಸ್ಮೆಲ್ ಬರುತ್ತೆ ನೋಡಿ. ನಿಮಗೆ ಅವೆಲ್ಲ ಊರುಗಳಲ್ಲೇ ಸಿಗೋದು. ಹೌದು ನಿಮ್ ಸಿಟಿಗಳಲ್ಲಿ ಹಂಗೆ ಬರುತ್ತಾ? ನಾನು ಸಿಟಿಗಳಲ್ಲಿ ನೀವು ಮಣ್ಣೆ ನೋಡಲ್ಲ, ಟಾರ್ ರೋಡ್ ಬಿಟ್ರೆ ಎಲ್ಲ ಕಾಂಕ್ರೀಟ್. ಮಳೆಗಾಲ ಬಂದಾಗ ಎಲ್ಲ ಬ್ರ್ಯಾಂಡ್ ಬೆಂಗಳೂರು ತೇಲ್ತಾ ಇರುತ್ತೆ. ಸೊ ಪ್ರತಿಯೊಂದು ಕೂಡ ನನ್ಗೂ ಅಲ್ಲಿ ಅನುಭವ ಆಗುತ್ತೆ ಬೆಂಗಳೂರಿನಲ್ಲಿ. ನಿಮ್ಗೆ ಯಾರೋ ಒಬ್ರು ಪ್ರಶ್ನೆ ಕೇಳೋದು ನಾನೆಲ್ಲೋ ನೋಡಿದೆ, ನಿಮ್ದೇನು ಊರ್ ಬಿಡ್ದಿನ ಇಲ್ಲ ಬಿಡ್ದಿಲ್ಲ ಏನಾದ್ರು ಮನೆ ಕಟ್ಕೊಳಕ್ ಟ್ರೈ ಮಾಡ್ತಾ ಇದ್ದೀರಾ ಅಂತ ಯಾರೋ ಪ್ರಶ್ನೆ ಮಾಡ್ದಂಗೆ. ಹೌದು, ನಮ್ಮೂರ್ ಬಿಡ್ದಿನೇ, ನಾನು ಬಿಡ್ದಿ ಮಗಳು, ಇದೆ ನನ್ನ ತವ್ರ ಮನೆ. ಸೊ ಪ್ರಶ್ನೆಗೆ ಉತ್ತರ ಸಿಕ್ತು ಅನ್ಕೊತೀನಿ ಅವ್ರಿಗೆ. ನಾವು ಕರ್ನಾಟಕದ ಪ್ರಜೆಯಾಗಿ ಅಥವಾ ಭಾರತದ ಪ್ರಜೆಯಾಗಿ ಎಲ್ಲಿ ಬೇಕಾದ್ರೂ ಹೋಗಿ ನೆಲೆಸ್ಬೋದು. ಅದಕ್ಕೆ ನಮಗೆ ಸಿಟಿಸನ್ಶಿಪ್ ಕೊಟ್ಟಿದೆ ಭಾರತ. ಸೊ ಹಾಗಾಗಿ ಭಾರತ ಸರ್ಕಾರ ಕೊಟ್ಟಿದೆ, ಅದನ್ನ ಪ್ರಶ್ನೆ ಮಾಡುವಂತ ಅಧಿಕಾರ ಯಾರಿಗೂ ಕೂಡ ಇಲ್ಲ. ಅಂದ್ರೆ ನನ್ಗೇನು ಬೇಜಾರಾಗತ್ತೆ ಅಂದ್ರೆ, ಒಳ್ಳೆ ವಿಚಾರದ ಬಗ್ಗೆನೂ ಹಿಂಗ್ ಪ್ರಶ್ನೆ ಮಾಡ್ತಾರಲ್ಲ, ಅಂಥ ಮನಸ್ಥಿತಿಯವರು ಇದಾರ ಅಂತ. ನೋಡ್ರಿ, ಇಲ್ಲಿ ಡೈರಿಗೆ ಹಾಲು ಹಾಕೋದಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಸಂಜೆ ಆಯ್ತು ಅಂತಂದ್ರೆ ಲಕ್ಷಗಟ್ಲೆ ಲೀಟರ್ ಹಾಲನ್ನ ಹಾಕ್ತಾ ಇದ್ದಾರೆ. ಅದರಿಂದ 15 ದಿವಸಕ್ಕೊಂದ್ಸಲ 30,000 ಸಂಪಾದನೆ ಮಾಡ್ತಾರೆ. ತಿಂಗಳಿಗೆ 60,000 ಇವ್ರಿಗೆ ಡೈರಿಯಿಂದಾನೇ ಬರ್ತಾ ಇದೆ ಬಹಳಷ್ಟು ಜನ ರೈತರಿಗೆ. ಇದು ಅಂಚಿಪುರ ಪಾದಯಾತ್ರೆ ಮಾಡಿದಾಗ ಮಂಡ್ಲಹಳ್ಳಿ, ಅಂಚಿಪುರ, ಹೊಸೂರು, ಅರಾಳ್ಸಂದ್ರ, ಬಿನ್ನಿಗಿರಿ ಎಲ್ಲ ಕಡೆ ನಾವು ಪಾದಯಾತ್ರೆ ಮಾಡಿದೀವಿ. ಒಂದ್ ರೀತಿ ನಮ್ಗೆ ಇದು ಒಂಥರ ಹಾಸ್ ಹೊಕ್ಕಾಗ್ಬಿಟ್ಟಿದೆ ಬಿಡದಿ. ಸ್ಕೂಲು, ಮನೆನೇ ಒಳ್ಳೆ ದೇವಸ್ಥಾನ ತರ ಇದೆ ನೋಡಿ. ಸೊ ಈ ಊರೆಲ್ಲ ಖಾಲಿ ಆಗುತ್ತೆ ಅಪ್ರೂವ್ ಆದ್ರೆ. ಸುಮ್ಮನೆ ಇರಿ, ಅದನ್ನ ಹೇಳಿ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಪಾಪ ಎಲ್ಲಿಗೆ ಹೋಗ್ಬೇಕು ನೋಡಿ, ನೀವೇ ನೋಡ್ತಾ ಇದ್ದೀರಾ. ಇವ್ರುಗಳಿಗೆಲ್ಲ ಬೆಂಗಳೂರಲ್ಲಿ ಏನ್ ಕೆಲಸ ಸಿಗುತ್ತೆ? ಸಣ್ಣ ಜಮೀನ್ದಾರರು ಇದಾರೆ ಇಲ್ಲಿ, ಸಣ್ಣ ಜಮೀನ್ ಇರೋರು. ಅವರು ಮಾರ್ಕೊಂಡು ಸಿಗೋ 20 ಲಕ್ಷದಲ್ಲಿ ಬೆಂಗಳೂರಲ್ಲಿ ಏನ್ ಮನೆ ತಗೋತಾರ, ಏನ್ ತಗೋತಾರೆ? ಏಜ್ ಆಗಿದೆ ಎಲ್ಲಾರ್ಗು. ಅವ್ರು ಎಲ್ಲಿ ಹೋಗ್ಬೇಕು ಹೇಳಿ ಕೆಲ್ಸಕ್ಕೆ? ಒಂದ್ ರೀತಿ ಅವ್ರ ಬದುಕನ್ನೇ ಬರಡು ಮಾಡೋದಕ್ಕೆ ನೋಡ್ತಾ ಇದ್ದಾರೆ ನೋಡಿ. ಇದು ಡೈರಿ ಖಾಲಿ ಆಗಲ್ಲ ಬಿಡಿ, ಯಾಕಂದ್ರೆ ನ್ಯಾಯ ನಮ್ ಕಡೆ ಇದೆ. ನಿಧಾನ ಆಗ್ಬೋದು, ಕಷ್ಟ ಕೊಡ್ಬೋದು. ಅದೇ ಟ್ಯಾಂಕ್ ಬನ್ನಿ, ಆ ಟ್ಯಾಂಕ್ ಮೇಲೆ ಹತ್ತಿಸ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಊರು ಇನ್ನ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಅಂತಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ವಿಡಿಯೋ ಇಲ್ಲಿ ಮಾಡಿದ್ನಿವಲ್ಲೇ. ಹೌದು, ನನಗೆ ಸುಬ್ರಹ್ಮಣ್ಯ ಹಂಡಿಗೆ ಅಂತ ಇದ್ದಾರೆ. ನಾನು ಅವ್ರ ಚಾನಲ್ ಅಲ್ಲಿ ನೋಡಿದ್ದೆ. ಅವ್ರ ಹತ್ರನೇ ಲೊಕೇಶನ್ ತಗೊಂಡು, ಥರ್ಡ್ ಐ ಇದೆಯಲ್ಲ ಬಹಳ ಪಾಪ್ಯುಲರ್. ಸೊ ಅವ್ರಾದ್ಮೇಲೆ ಅವ್ರ ಹತ್ರ ನಾನು ನಂಬರ್ ತಗೊಂಡು ಇಲ್ಲಿಗೆ ಬಂದೆ, ಟ್ಯಾಂಕ್ ಮೇಲೆ ಹತ್ತಿದ್ವಿ, ಎಲ್ಲ ಆಯ್ತು. ಅದಾದ್ಮೇಲೆ ಬಹಳಷ್ಟು ಜನ ಟ್ಯಾಂಕ್ ಮೇಲೆ ಹತ್ತಿದ್ರು. ಅಡ ಇಟ್ಟಿರೋ ನಿಮ್ಮ ಚಿನ್ನವನ್ನ ತಕ್ಷಣ ಬಿಡಿಸ್ಬೇಕಾ? ನಿಮ್ಮ ಚಿನ್ನವನ್ನ ಬೆಸ್ಟ್ ಪ್ರೈಸ್ಗೆ ಮಾರ್ಬೇಕಾ? ಕಾಲ್ 8722484848.